2 ದಿನಗಳ ಕುವೈತ್ ಪ್ರವಾಸದಲ್ಲಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕುವೈತ್ನಲ್ಲಿ ಅದ್ದೂರಿ ಸ್ವಾಗತ ದೊರೆತಿದೆ. ವಿಶೇಷ ಅಂದ್ರೆ 43 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಕುವೈತ್ ರಾಷ್ಟ್ರಕ್ಕೆ ಭೇಟಿಯನ್ನ ನೀಡಿದ್ದು ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ಭಾಷ್ಯ ಬರೆಯುವ ನಿರೀಕ್ಷೆ ಇದೆ. 43 ವರ್ಷಗಳ ಬಳಿಕ ಭಾರತ ಪ್ರಧಾನಿ ಕುವೈತ್ ಭೇಟಿ. ಭಾರತೀಯ ಸಮುದಾಯ ಭೇಟಿ ಮಾಡಿದ ಮೋದಿ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಕುವೈತ್ ಪ್ರವಾಸ ಕೈಗೊಂಡಿದ್ದಾರೆ. ಮೋದಿಯವರ ಈ ಕುವೈತ್ ಭೇಟಿ ಐತಿಹಾಸಿಕವಾಗಿದ್ದು ಬರೋಬ್ಬರಿ 43 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಕುವೈತ್ ನೆಲದಲ್ಲಿ ಕಾಲಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕುವೈತ್ಗೆ ನಿನ್ನೆ ತೆರಳಿದ್ದು ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಪ್ರಧಾನಿ ಮೋದಿಯವರ ವಿಶೇಷ ವಿಮಾನ ಕುವೈತ್ಗೆ ಬಂದಿಳಿತಾ ಇದ್ದಂತೆ ಕುವೈತ್ ನಾಯಕರು ನರೇಂದ್ರ ಮೋದಿಯವರನ್ನ ಅತ್ಯಂತ ಆತ್ಮೀಯತೆಯಿಂದ ಬರಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಂತೆ ಭಾರಿ ಹರ್ಷೋದ್ಗಾರದೊಂದಿಗೆ ಸ್ವಾಗತಿಸಿದ ಭಾರತೀಯರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ವೀಲ್ ಚೇರ್ನಲ್ಲಿ ಕುಳಿತಿದ್ದ ಶತಾಯುಷಿ ನಿವೃತ್ತ ಭಾರತೀಯ ವಿದೇಶಾಂಗ ಸೇವೆ ಇಲಾಖೆ ಅಧಿಕಾರಿ ಮಂಗಲ್ ಸೇನಾ ಹಂಡಾ ಅವರನ್ನ ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದ್ರು. ಭಾರತದ ಮಹಾನ್ ಧಾರ್ಮಿಕ ಗ್ರಂಥಗಳಾದ ರಾಮಾಯಣ, ಮಹಾಭಾರತವನ್ನ ಅರೇಬಿಕ್ ಭಾಷೆಗೆ ತರ್ಜುಮೆ ಮಾಡಿರುವ ಅಬ್ದುಲ್ಲಾ ಬರೋನ್ ಅವರನ್ನ ಪ್ರಧಾನಿ ಮೋದಿ ಭೇಟಿ ಮಾಡಿದ್ರು. ಹಾಗೆಯೇ ಈ ಅರೇಬಿಕ್ ಭಾಷೆಯ ಗ್ರಂಥಗಳನ್ನ ಪ್ರಕಟಣೆ ಮಾಡಿದ ಅಬ್ದುಲ್ಲಾ ತೀಫ್ ಅಲ್ ನೆಸೆಫ್ ಅವರನ್ನ ಮೋದಿ ಅಭಿನಂದಿಸಿ ಪುಸ್ತಕಗಳ ಮೇಲೆ ಹಸ್ತಾಕ್ಷರ ಹಾಕಿದ್ರು. ಭಾರತೀಯ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ, ಭಾರತದಿಂದ ಇಲ್ಲಿಗೆ ತಲುಪಲು 4 ಗಂಟೆ ಬೇಕು, ಆದರೆ ಪ್ರಧಾನಿ ಇಲ್ಲಿಗೆ ತಲುಪಲು 4 ದಶಕಗಳೇ ಬೇಕಾಯಿತು ಅಂದ್ರು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯದ ನಂತರ ಕುವೈತನ್ನ ಗುರುತಿಸಿದ ವಿಶ್ವದ ಮೊದಲ ರಾಷ್ಟ್ರಗಳಲ್ಲಿ ಭಾರತವೂ ಒಂದು ಅಂತ ಪ್ರಧಾನಿ ಮೋದಿ ಹೇಳಿದರು. भारत दुनिया के उन पहले देशों में से एक है जिसने कुवैत की स्वतंत्रता के बाद उसे मान्यता दी थी. ಭಾರತೀಯ ವಲಸಿಗರ ಜೊತೆಯೂ ಮೋದಿ ಸಂವಾದ ನಡೆಸಿದ್ದು ಇಂದು ಉಭಯ ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧ ಕುವೈತ್ ನಾಯಕರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಹರೀಶ್, TV9, ನವದೆಹಲಿ.